ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್. ಸೊ ಇವತ್ತಿನ ವ್ಲಾಗು ಏನಂದ್ಬಿಟ್ಟು ತಮ್ಮನೇಲೆಲ್ಲ ನೋಡಿರ್ತೀರ. ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲೇ ಅಪ್ಡೇಟ್ ಮಾಡಿದ್ದೆ ಈ ವ್ಲಾಗ್ ಏನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಎಸ್, ಇದು ನನ್ನ ಫಸ್ಟ್ ಟ್ರೈಮಿಸ್ಟರ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸಿಮ್ಟಮ್ಸು ಯಾವ ಥರ ನಾನು ಕಳೆದೆ ಆ 3 ತಿಂಗಳು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋರಿಗೆ ಮತ್ತು ಪ್ರೆಗ್ನೆಂಟ್ ಆಗಿರೋರಿಗೆ ಯೂಸ್ ಆಗ್ಬೋದು, ಮತ್ತು ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡಂಗೆ ಕೂಡ ಇರುತ್ತೆ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಫ್ರೆಂಡ್ಸ್, ಪ್ಲೀಸ್ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದಾರೆ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ 3 ಕಂಟೆಂಟ್ಸ್ನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಹಾಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಏನೇ ಡೌಟ್ಸ್ ಇದ್ದರೂ ಕೂಡ, ಇಲ್ಲಿ ಏನೇ ವಿಷಯ ನೀವು ನನಗೆ ತಿಳಿಸ್ಬೇಕಂದ್ರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಾನು ಫಸ್ಟ್ ಪ್ರೆಗ್ನೆನ್ಸಿ ಯಾವ ಥರ ಕನ್ಫರ್ಮ್ ಆಯಿತು ಅಂದ್ಬಿಟ್ಟು. ಸೊ ಆ ವಿಡಿಯೋ ನೋಡ್ತಿರೋರು ಆ ವಿಡಿಯೋನ ನೋಡ್ಕೊಂಡು ಬಂದು ಈ ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ, ಓಕೆನಾ? ಸೊ ಫಸ್ಟ್ ಮಂತು ಕನ್ಫರ್ಮ್ ಆಗಿರೋ ತನಕ ಹೇಳ್ತೀನಿ. ಸೊ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ಏನಾದರೂ ಸಿಂಟಮ್ಸ್ ಇತ್ತಾ ಅಂತ ಕೇಳಿದ್ರೆ ಏನೂ ಸಿಂಟಮ್ಸ್ ಇಲ್ಲ. ಸ್ವಲ್ಪ ಟಯರ್ಡ್ ಅಂತ ಇರುತ್ತೆ. ನಾವು ಬೇಸಿಕಲಿ ಟಯರ್ಡ್ ಆಗಿರೋದು, ಮನೇಲಿ ಏನೂ ಕೆಲಸ ಇಲ್ಲ, ಮನೆ ಕೆಲಸ ಮಾಡೋದು, ತಿನ್ನೋದು, ಮಲಗೋದು ಇಷ್ಟೇ ಆಗಿರೋ ಕಾರಣ ನಂಗೆ ಸ್ವಲ್ಪ ಟಯರ್ಡ್ ಅಂತ ಅನಿಸೋದು. ಆದರೆ ಆ ಟೈಮ್ ಹಬ್ಬದ ಟೈಮು ಊರಿಗೆ ಹೋಗಿ ಬಂದಿದ್ದೆ. ಸೊ ಆ ಥರ ನನಗೆ ನಾರ್ಮಲ್ ಆಗಿತ್ತು, ಏನೂ ಸಿಂಟಮ್ಸ್ ಇರಲಿಲ್ಲ ಬಿಫೋರ್ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ. ಸೊ ನಂಗೆ 27th ಅಕ್ಟೋಬರ್ ಕನ್ಫರ್ಮ್ ಆಯ್ತಲ್ವ, ಡಾಕ್ಟ್ರಿಗೆ ಹೋಗಿ ಚೆಕಪ್ ಮಾಡಿಸ್ಕೊಬಂದು ಎಲ್ಲ ಓಕೆ ಅಂತ ಆದಮೇಲೆ ಎಲ್ಲ ಫೋಲಿಕ್ ಆ್ಯಸಿಡ್ ಕೊಟ್ಟಿದ್ದರು, ಮತ್ತು ಒಂದು ಎಕ್ಸ್ಟ್ರಾ ಒಂದು 2 ಟ್ಯಾಬ್ಲೆಟ್ಸ್ನ ಕೊಟ್ಟಿದ್ದರು. ಸೊ ಆ ಥರ ಟ್ಯಾಬ್ಲೆಟ್ ಕೊಟ್ಟಾದಮೇಲೆ ಹೇಳಿದ್ರು ಅವರು, ಈ ಥರ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಫಸ್ಟ್ ಪ್ರೆಗ್ನೆನ್ಸಿಗಿಂತ 2ನೇ ಪ್ರೆಗ್ನೆನ್ಸಿಗೆ ಸ್ವಲ್ಪ ಗ್ಯಾಪ್ ಕೂಡ ತುಂಬ ಕಮ್ಮಿ ಇದೆ, ಮತ್ತು ಮೊದಲು ಆ ಥರ ಎಲ್ಲ ಆಗಿತ್ತಲ್ವ. ಸೊ ಹಾಗಾಗಿ ಪ್ರೊಟೆಕ್ಷನ್ ಇಂಜೆಕ್ಷನ್ಸ್ ಅಂತ ಹೇಳ್ಬಿಟ್ಟು 5 ವೀಕ್ಸ್ಗೆ ನನಗೆ 5 ಇಂಜೆಕ್ಷನ್ನ ಹೇಳಿದ್ರು ಅವರು. ಸೊ ಇದೆಲ್ಲ ಕೂಡ 3 ಮಂತ್ಸಲ್ಲೇ ಬಂದುಬಿಡುತ್ತೆ. ಹಾಗಾಗಿ ಇದನ್ನು ಕೂಡ ಶೇರ್ ಮಾಡ್ಕೊತಿದ್ದೀನಿ. ನಿಮ್ಗೇನಾದ್ರು ಅನ್ಕಂಫರ್ಟಬಲ್ ಆಗಿದ್ದರೆ, ಆ ಜನರಲ್ ಕಾಂಪ್ಲಿಕೇಶನ್ಸ್ ಇದ್ದರೆ ಡಾಕ್ಟರ್ಸ್ ನಿಮಗೆ ಹೇಳ್ತಾರೆ. ಇದು ಗೌರ್ಮೆಂಟಲ್ಲಿ ನನಗೆ ಗೊತ್ತಿಲ್ಲ, ಬಟ್ ಪ್ರೈವೇಟಲ್ಲಿ ಖಂಡಿತ ಹೇಳ್ತಾರೆ. ಅಂದರೆ ತುಂಬ ಕೇರ್ ತೊಗೊಳ್ತಾರೆ. ಒಳ್ಳೆ ಹಾಸ್ಪಿಟಲ್ ಫ್ರೆಂಡ್ಸ್, ನನಗಂತೂ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಅದೆಲ್ಲ ಕೂಡ ನಾನು ಹೋಗ್ತಾ ಶೇರ್ ಮಾಡ್ತಾ ಹೋಗ್ತೀನಿ. ಅದು ನಂಗೆ ಇಂಜೆಕ್ಷನ್ ಅಂದರೆ ಮೊದಲೇ ಭಯನ, ಬಟ್ 5 ವೀಕ್ಸು ಎವ್ರಿ ಮಂಡೇ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಬರ್ತಿದ್ದೆ. ಸೊಂಟಕ್ಕೆ ಕೊಡ್ತಾಯಿದ್ರು. ಸೊ ಆ ಇಂಜೆಕ್ಷನ್ ಸ್ವಲ್ಪ ಪೇನ್ ಆಗೇ ಇರುತ್ತೆ ನಮಗೆ, ಬಟ್ ಅದು ಗರ್ಭ ಗಟ್ಟಿಯಾಗಿರೋದಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ತಾರಂತೆ. ಸೊ ಅದನ್ನು 5 ಇಂಜೆಕ್ಷನ್ ತೊಗೊಂಡಿದ್ದೀನಿ. ಸೊ ಸಿಂಟಮ್ಸ್ ಸ್ಟಾರ್ಟಿಂಗ್ ನೋಡೋದಾದರೆ ನನಗೆ ಆಲ್ಮೋಸ್ಟ್ 3 ಮಂತ್ಸಲ್ಲಿ 2 ತಿಂಗಳ ತನಕ ಏನೂ ಇಲ್ಲ ಫ್ರೆಂಡ್ಸ್. ಅಂದರೆ 2 ತಿಂಗಳ ತನಕ ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಷ್ಟರಲ್ಲಿ 6 ವೀಕ್ಸ್ ಆಗಿತ್ತಾ, ಆಮೇಲೆ ಇನ್ನೊಂದು 6 ವೀಕ್ಸ್ ಅಲ್ವಾ. ಸೊ ಅದರಲ್ಲೂ ಒಂದು 2 ವೀಕ್ಸ್ ಏನೂ ಇರಲಿಲ್ಲ. ಸ್ವಲ್ಪ ಟಯರ್ಡ್ ಆಗೋದು, ಸ್ವಲ್ಪ ನಿದ್ದೆ, ಬೆಳಗ್ಗೆ ಟೈಮ್ ಎದ್ದೊಳ್ಬೇಕಾದ್ರೆ ನಿದ್ದೆನೇ ಮಾಡೋಣ, ಯಾರಪ್ಪ ಎದ್ದೊಳ್ತಾರೆ ಅನ್ನೋ ಥರ ಒಂಥರ ಸಿಕ್ನೆಸ್ ಅಂತಾರಲ್ಲ ಆ ಥರ ಇತ್ತು ಅಷ್ಟೇ ನನಗೆ. ಆಮೇಲೆ 2 ವೀಕ್ ನನ್ನ ಮನೆಯವರಿಗೆಲ್ಲ ಹೇಳ್ತಿದ್ದೆ, ಏನೇ ಸಿಂಟಮ್ಸ್ ಇಲ್ಲ. ಫಸ್ಟೆಲ್ಲ ಫುಲ್ಲು ವಾಮಿಟ್ ಆಗೋ ಥರ, ಮತ್ತು ನಾಸಿಯಾ, ನಿದ್ದೆ ಫುಲ್ಲು, ಮತ್ತು ಡಿಫ್ರೆಂಟ್ ಡ್ರೀಮ್ಸ್ ಈ ಥರ ಎಲ್ಲ ಇತ್ತು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಬಟ್ ಇದರಲ್ಲಿ ಏನೂ ಸಿಂಟಮ್ಸ್ ಅನ್ನೋದೇ ಇರಲಿಲ್ಲ ನನಗೆ. ಆಮೇಲೆ ನಾನು ಹೇಳ್ತಿದ್ದೆ, ಏನು ಸಿಂಟಮ್ಸೇ ಇಲ್ಲ, ನನಗೇನು ಅನ್ನಿಸ್ತಾನೆ ಇಲ್ಲ ಅಂತ. ಆಮೇಲೆ 2 ವೀಕ್ಸ್ ಆದಮೇಲೆ ಇವಾಗ 2 ಮಂತ್ಸ್ 2.5 to 3 ಮಂತ್ಸ್ ತನಕ 15 ಡೇಸ್ ಅಷ್ಟೇ ನನಗೆ ಸಿಂಟಮ್ಸ್ ಅಂತ ಕಾಣಿಸ್ಕೊಂಡಿದ್ದು. ಸೊ ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಕರೆಕ್ಟ್ ಮಿಡ್ಲಲ್ಲಿ ಒಂದು ಟಿ ಟಿ ಇಂಜೆಕ್ಷನ್ ಅಂತ ಹಾಕಿದ್ರು. ಅದೆಲ್ಲರೂ ಕಾಮನ್ ಆಗಿ ಪ್ರೆಗ್ನೆನ್ಸಿಯಲ್ಲಿ ಟಿ ಇಂಜೆಕ್ಷನ್ ಅಂತ ಹೇಳಿ ಹಾಕ್ತಾರೆ. ಸೊ ಆ ಥರ ನನಗೆ 2 to 3 ಮಂತ್ಸ್ ಒಂದು ಇಂಜೆಕ್ಷನ್ ಕೂಡ ಹಾಕಿದ್ರು. ಟೋಟಲ್ 2 ಇಂಜೆಕ್ಷನ್, ಅದು ಒಂದು ಆ ಫಸ್ಟ್ ಟ್ರೈಮಿಸ್ಟರಲ್ಲೇ ಹಾಕಿದ್ರು ನನಗೆ. ಸೊ ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಒಂಥರ ಸುಸ್ತಾಗೋದಾ, ತಾನೇ 15 ಡೇಸ್ ಹೇಳ್ತಿದ್ದೀನಿ, 2.5 3 ತಿಂಗಳಲ್ಲಿ ಏನಾಯಿತು ಅಂದ್ಬಿಟ್ಟು. ಅದಕ್ಕಿಂತ ಮುಂಚೆ ಏನೂ ಸಿಂಟಮ್ಸ್ ಇರಲಿಲ್ಲ. ಮೊದಲೆಲ್ಲ ಏನೇನೋ ಸಿಂಟಮ್ಸ್ ಎಲ್ಲ ಇತ್ತು, ಅದನ್ನು ಮೊದಲು ಪ್ರೆಗ್ನೆನ್ಸಿಯಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಫುಲ್ ಟೋಟಲಿ ಡಿಫ್ರೆಂಟ್. ಅದಕ್ಕೂ ಇದಕ್ಕೆ ಅಜಗಜಾಂತರ ವ್ಯತ್ಯಾಸ ಅಂತಾರಲ್ಲ, ಸೊ ಆ ಥರ ವ್ಯತ್ಯಾಸ ನನಗೆ. ಆವಾಗ ಎಷ್ಟು ಫಸ್ಟ್ ಸೆಕೆಂಡ್ ಥರ್ಡ್ ಟ್ರೈಮಿಸ್ಟರೆಲ್ಲ ಯಪ್ಪ ಹೆಂಗೆಂಗೋ ಆಡಿದ್ದೀನಿ. ನಾನು ಅವಾಗ ವ್ಲಾಗ್ಸ್ ಮಾಡ್ಬೇಕಾದ್ರೆ ಫುಲ್ಲು ಪರ್ಫೆಕ್ಟಾಗಿ ಶೇರ್ ಮಾಡ್ಕೊಂಡಿಲ್ಲ, ನಾನು ಸುಮಾರು ವಿಷಯ ಮುಚ್ಚಿಟ್ಟಿದ್ದೆ. ಸೊ ಈ ಸಲ ಎಲ್ಲನೂ ಓಪನ್ ಆಗಿನೇ ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ. ನಾನು ಫಸ್ಟ್ ಪ್ರೆಗ್ನೆನ್ಸಿ ತುಂಬ ಏನೇನೋ ಈ ಫುಲ್ ಕೈ ಕಲ್ಲು ಗುಳ್ಳೆಗಳಾಗ್ಬಿಟ್ಟು, ಮತ್ತು ನಂಗೆ ಇಚ್ಚಿನೆಸ್ ಆಗಿ, ಮತ್ತು ಹೊಟ್ಟೆ ಮೇಲೆಲ್ಲ ಕೆರ್ತದೆಲ್ಲ ಸೆಕೆಂಡ್ ಥರ್ಡ್ ಟ್ರೈಮಿಸ್ಟರ್ ಏನೇನೋ ಆಗಿತ್ತು ಫಸ್ಟು. ಸೊ ಈ ಪ್ರೆಗ್ನೆನ್ಸಿ ತುಂಬ ಚೆನ್ನಾಗಿದೆ, ಯಾಕಂದರೆ ಇವಾಗ ನಾನು 3rd ಟ್ರೈಮಿಸ್ಟರಲ್ಲಿದ್ದೀನಿ. ಸೊ ಹಾಗಾಗಿ ಸೆಕೆಂಡ್ ಥರ್ಡಲ್ಲೆಲ್ಲ ಏನೇನಾಗಿದೆ ಅಂದ್ಬಿಟ್ಟು ಅದನ್ನು ನೆಕ್ಸ್ಟ್ ಹೋಗ್ತಾ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ಫಾಲೋ ಮಾಡ್ತಾರೆ ನನ್ನ.
ಆಮೇಲೆ ಎದೊಳ್ಬೇಕಾದ್ರೆ ಒಂಥರ ಟಯರ್ಡು, ಸುಸ್ತು, ಎದೊಳ್ಬೇಕಪ್ಪ ಮಲ್ಕೊಳ್ಳೋಣ ಇನ್ನೂ ಸ್ವಲ್ಪ ಹೊತ್ತು ಅನ್ಸೋದು. ಬಟ್ ನೆನೆಸ್ಕೊತಿದ್ದೆ ಎದ್ದೊಳ್ಬೇಕು, ನಾನೇ ಅಡುಗೆ ಮಾಡಬೇಕು, ಇರೋದು ಒಬ್ಬಳೇ ಇಲ್ಲಿ. ಸೊ ನಾನೇ ಎದ್ದು ಅಡುಗೆ ಮಾಡಬೇಕು, ತಿನ್ನಬೇಕು. ಸಕ್ಕತ್ ಕಷ್ಟ ಆಯಿತು. ಬಟ್ ನನಗೆ ಈ 9 ತಿಂಗಳ ಜರ್ನಿಯಲ್ಲೂ ಕೂಡ, ಅಂದರೆ ನನ್ನ ಅಮ್ಮ ಮನೆಗೆ ಹೋಗಿಲ್ಲ, ಇವಾಗ 8 ತಿಂಗಳು. ಸೊ ಇಷ್ಟು ದಿನದಲ್ಲೂ ಅಮ್ಮ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ದಿಲ್ಲ. ಮತ್ತು ಅಮ್ಮನೂ ಪಾಪ ಅವಾಗ ಬಂದು ಹೋಗ್ತಾರೆ ಹೊರತು ಬಂದಿಲ್ಲ ಇರೋಕ್ಕಾಗಲ್ಲ. ಅವರು ಹೋಗೋ ಮಾಡ್ತಾರೆ. ನಮ್ಮ ಮನೇಲಿ ನಮ್ಮ ಅಪ್ಪ, ನಮ್ಮ ಅಕ್ಕ, ನನ್ನ ತಮ್ಮಗೆ ಊಟ ಮಾಡಬೇಕು. ಸೊ ಅವ್ರಿಬ್ರೆ ಆಗಲ್ಲ. ಇನ್ನು ಅತ್ತೆ ಮನೆ ಕಡೆ ಅಂತೂ ಹೇಳೋದೇ ಬೇಡ. ಸೊ ಯಾರು ಬಂದು ನೋಡ್ಕೊಂಡಿಲ್ಲ. ನಮ್ಮ ಹಸ್ಬೆಂಡು ನಾವಿಬ್ಬರೇ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಬ್ಬರು ಕೆಲಸ ಡಿವೈಡ್ ಮಾಡ್ಕೊಳ್ಳೋದು, ಮತ್ತು ನನಗೆ ಅವ್ರು ಹೆಲ್ಪ್ ಮಾಡೋದು ಎಲ್ಲ ಚೆನ್ನಾಗಿ. ಅವ್ರು ಇರೋದಕ್ಕೆ ನನಗೆಲ್ಲನೂ ಥ್ರೂಔಟ್ ದಿ ಪ್ರೆಗ್ನೆನ್ಸಿ ನನಗೆ ಈಸಿಯಾಗಿರೋ ಕಾರಣ ಅವರೊಬ್ಬರೇನೆ. ಸೊ ಇಬ್ಬರು ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಹೋದ್ವಿ. ಆವಾಗ ಎದ್ದೊಳ್ಬೇಕಾದ್ರೆ ಕಷ್ಟ ಅನ್ಸೋದು. ಇವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗ್ಬಿಡೋರು ಆಟೋ ಓಡಿಸ್ಕೊಳ್ಳೋಕ್ಕೆ. ಬರೋಷ್ಟು ನಾನು ಫುಲ್ ಟಯರ್ಡ್ ಆಗಿರ್ತಿದ್ದೆ. ಸುಮಾರು ಒಂದು 3 ಮಂತ್ಸ್, ಅದೇ 15 ಡೇಸಲ್ಲಿ ತುಂಬ ಓಟ್ನ ತಿಂದಿದ್ದೀನಿ. ಎದ್ದು ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಸುಸ್ತನೇ ಸುಸ್ತು ಫ್ರೆಂಡ್ಸ್. ಬ್ಯಾಕ್ ಪೇನ್ ಲೈಟಾಗಿತ್ತು ನನಗೆ, ಬಟ್ ಸುಸ್ತು ಜಾಸ್ತಿ ಆಗೋದು. ಆಮೇಲೆ ಬೆಳಗ್ಗೆ ಎದ್ದರೆ ಬ್ರಷ್ ಮಾಡಬೇಕಾದ್ರೆ ಒಕ್ಕಳಿಕೆ, ವಾಮಿಟ್ ಆಗಿಲ್ಲ, ಬಟ್ ಫುಲ್ಲು ಒಕ್ಕಳಿಕೆ, ವಾಕ್ ಅಂದ್ಕೊಂಡೆ ಬ್ರಷ್ ಮಾಡಿಬಿಡ್ತಿದ್ದೆ. ಐ ಥಿಂಕ್ ಒಂದೇ ಸರಿ ಮಾತ್ರ ವಾಕ್ ಅಂದ್ಬಿಟ್ಟು ಒಂದ್ಸಲ ವಾಮಿಟ್ ಆಗ್ಬಿಡ್ತು. ಅದು ಒಂದೇ ಸರಿ. ಅದು ವಾಮಿಟ್ ಅಂದರೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಏನು ಬರಲ್ಲ. ಸೊ ಆ ಥರ ಒಂದ್ಸರಿ ಆಗಿತ್ತು. ಅದು ಬಿಟ್ಟರೆ ಫುಲ್ಲು ಆಕಳಿಕೆ ಮಾಡ್ಕೊಂಡೇ ಇರ್ತಿದ್ದೆ. ಈಗ ನಾಸಿಯಾ ಅಂತಾರಲ್ಲ, ಅದನ್ನು ಸ್ವತಂದಿತ್ತು ನನಗೆ. ಅದು 15 ಡೇಸ್ ಅಷ್ಟೇ ಇದ್ದಿದ್ದು. ಆಮೇಲೆ ನೀರು ಕುಡಿದ ತಕ್ಷಣ ಒಂಥರ ಬಾಯಿ ಹಸಿ ಅನಿಸೋದು. ಏನಾದ್ರು ಊಟ ಮಾಡಿದಾದ್ಮೇಲೆ ಬಾಯಿ ಏನೋ ಹಸಿ ತಿಂದಿದ್ದೀನಿ ಅಂತ ಅನ್ಸೋದು, ಬಾಯಿ ಆ ಥರ ಆಗೋದು. ಆ ಥರ ಆದಾಗ ಏನಾದರೂ ಬೇಕು, ಇಲ್ಲಾಂದರೆ ವಾಕ್ಳಿಕೆ ಬರೋದು, ವಾಕ್ಳಿಸ್ತಾನೆ ಇರ್ತಿದ್ದೆ. ಆ ಟೈಮಲ್ಲಿ ಉಪ್ಪಿನಕಾಯಿ ತಿಂದಿದ್ದೆ. ಇವನ್ ಹೇಳ್ಬೇಕಂದ್ರೆ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ, ಚೆಕಪ್ಗೆ ಹೋಗಿ ಬರ್ಬೇಕಾದ್ರೆ ನೀರು ಕುಡಿದಾಗ ಮತ್ತೆ ಬಾಯಿ ಹಸಿ ಆಗುತ್ತೆ ಅಂದ್ಬಿಟ್ಟು ಉಪ್ಪಿನಕಾಯಿ ಜೊತೆಗೆ ಎತ್ಕೊಂಡು ಹೋಗ್ತಿದ್ದೆ. ಹಾಸ್ಪಿಟಲ್ ಚೆಕಪ್ ಆಗಿ ಮುಗಿಸ್ಕೊಂಬರೋ ತನಕನೂ ವಾಮಿಟ್ ಬರೋ ಥರ ಅನಿಸಿದ್ರೆ, ವಾಕ್ಳಿಕೆ ಬರೋ ಥರ ಅಂದರೆ ಒಂದು ಸ್ವಲ್ಪ ಉಪ್ಪಿನಕಾಯಿ ನಕ್ಕೊಂಡ್ಬಿಟ್ಟು ಆ ಥರ ಮ್ಯಾನೇಜ್ ಮಾಡ್ತಾಯಿದ್ದೆ. ಒಂದು 15 ದಿನ ಕಷ್ಟ ಅಂತ ಅನ್ನಿಸ್ತು. ಆಮೇಲೆ ನಾನು ಬೆಳಗ್ಗೆ ಎದ್ದೆ ಅಡುಗೆ ಮಾಡಿ ತಿನ್ನೋದೇ ಫ್ರೆಂಡ್ಸ್, ಇದೊಂದು ನನ್ನ ದೊಡ್ಡ ಟಾಸ್ಕ್ ಅಂತ ಅನಿಸಿದ್ದು. ಬಿಕಾಸ್ ತುಂಬ ಸುಸ್ತಾಗೋದು. ನೈಟು ಹಾಲು ಕುಡ್ಕೊಂಡೇ ಮಲಗ್ತಿದ್ದೆ. ಮತ್ತು 8ರಿಂದ 10 ಅವರ್ ಗ್ಯಾಪ್ ಆಗಿಬಿಡುತ್ತಲ್ಲ ನಾವು ಎದ್ದೊಳೋದು. ಸೊ ಅಷ್ಟರಲ್ಲಿ ಫುಲ್ ಸುಸ್ತಾಗಿರ್ತಾ ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತು ನಾನೇ ಕುಕ್ ಮಾಡಿಕೊಂಡು ನಾನೇ ತಿನ್ನಬೇಕಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಅದೊಂದು ಸಿಂಪ್ಟಮ್ಸ್ ನನಗೆ, ಫುಲ್ಲು ನಾಸಿಯಾ. ನೀರು ಕುಡಿದ್ರೂ ಕೂಡ ವಾಕ್ಳಿಕೆ ಬರೋದು ಅದೊಂದಿತ್ತು ಮೇಯ್ನು. ಮತ್ತು ಬ್ಯಾಕ್ ಪೇನ್ ಏನಕ್ಕೆ ಅಂದರೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಅಂತಲೇ ಹೇಳ್ಬೋದು. ಅಂದರೆ ಏನಕ್ಕೆ ಅಂದರೆ ಸಿಸೇರಿಯನ್ ಆಗಿತ್ತಲ್ವ ಫಸ್ಟು, ಅದು ಮತ್ತು ಇವಾಗ ಸ್ವಲ್ಪ ಕಷ್ಟ ಅಂತ ಅನ್ಸೋದು. ನನಗೆ ಬೆನ್ನು ಬರ್ತಾಯಿತ್ತು. ಆಮೇಲೆ ಅದು ಬಿಟ್ಟು ಏನು ಸಿಂಪ್ಟಮ್ಸ್ ನನಗೆ ಅದೇ ನೀರು ಕುಡಿದಾಗ ಆಗ್ತಿರ್ಲಿಲ್ಲ, ಮತ್ತು ಊಟ ಮಾಡಿದಾದ್ಮೇಲೆ ಹಸಿ ಬಾಯಿ, ನಾಸಿಯಾ ಇತ್ತು, ಸುಸ್ತಿತ್ತು. ಆಮೇಲೆ ಬಾಕಿ ಬೇರೆ ಏನೂ ಇಲ್ಲ ಫ್ರೆಂಡ್ಸ್, ಅಷ್ಟೇ ಇದ್ದಿದ್ದು ನನಗೆ. ಅದು 3 ತಿಂಗಳ ತನಕ. ಆಮೇಲೆಲ್ಲ ಏನೂ ಇಲ್ಲ. ನಂಗೆ ಕಷ್ಟ ಅಂತ ಅನಿಸಿರೋದು ಹೇಳಿದ್ನಲ್ಲ, ಬೆಳಗ್ಗೆ ಎದ್ದೊಳೋದು ತುಂಬ ಕಷ್ಟ. ನಾನು ಫುಲ್ಲು ಜರ್ನಿನೂ ಬೆಳಗ್ಗೆ ಎದ್ದೊಳೋದೇ ಕಷ್ಟ. ಬಿಕಾಸ್ ಏನಂದರೆ ಅಯ್ಯೋ ಅಡುಗೆ ಮಾಡಬೇಕಂತಲ್ಲ ಅಂತ ನೆನೆಸ್ಕೊಂಡ್ರೆ ಟಯರ್ಡ್ ಆಗಿಬಿಡೋದು. ಬಟ್ 3 ತಿಂಗಳ ತನಕನೂ 15-20 ದಿನ ನಮ್ಮ ಯಜಮಾನ್ರು ಹೋಟ್ಲಲ್ಲೇ ತೊಗೊಂಬಂದು ತಿಂದಿದ್ದೀವಿ. ನಾನು ಎದ್ದು ಬಾಯಿ ತೊಳಿಬೇಕಾದ್ರೆ ವಾಕ್ಳಿಕೆ ಮಾಡ್ಕೊಂಡು ವ್ಯಾಕ್ ಅಂದ್ಕೊಂಡೆ ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊತಿದ್ನ. ಪಾಪ ಅಷ್ಟರಲ್ಲೂ ನಾಷ್ಟೇನಾದ್ರು ತೊಗೊಬರೋದು. ಎದ್ದೊಳಗೆ 10 ಗಂಟೆ 11 ಗಂಟೆ ಆಗ್ಬಿಡೋದು. ಒಂದೊಂದ್ಸರಿ 10 ಗಂಟೆ, 10:30, 9 ಗಂಟೆ ಆ ಥರ ಎಲ್ಲ ಎದ್ದಿರೋದು ತುಂಬ ಇದೆ. ಸೊ ಅವಾಗ ಇವ್ರು ಎತ್ಕೊಂಡು ತೊಗೊಬಂದ್ಬಿಡೋರು. ಇನ್ನು 9 ಗಂಟೆಗೆ 10 ಗಂಟೆಗೆ ನಾನು ನಾಷ್ಟ ಮಾಡಿದ್ರೆ ಮತ್ತು ಊಟ ಮಾಡೋದು ಲೇಟ್ ಆಗುತ್ತಲ್ವ, ಹಾಗಾಗಿ ಇವ್ರು ನಾಷ್ಟ ಬಂದುಬಿಡೋರು. ಸ್ವಲ್ಪ ದಿನ ಕಷ್ಟ ಆಯಿತು. ಆಮೇಲೆ ಇಲ್ಲ, ನಾನು ಕಂಪಲ್ಸರಿಯಾಗಿ ಹೋಟ್ಲಲ್ಲಿ ತಿನ್ನಬಾರ್ದು, ಮನೆ ಊಟನೇ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ಸ್ವಲ್ಪ ಹಂಗೆ ಮ್ಯಾನೇಜ್ ಮಾಡಿಕೊಂಡೆ. ನಿದ್ದೆ ಬರ್ತಾ ಇರಲಿಲ್ಲ. ಇದೊಂದು ಹೇಳ್ಬೇಕಿದ್ದು, ನಾನು ನೈಟ್ ಹೊತ್ತು ನಿದ್ದೆ ಬರ್ತಿಲ್ಲ, ಬೆಳಗ್ಗೆ ಎದ್ದೊಳಕ್ಕಾಗ್ತಾಯಿಲ್ಲ. ಸೊ ಇದೊಂದು ಸಿಂಪ್ಟಮ್ಸ್ ಇತ್ತು ಅಷ್ಟೇ. ತುಂಬ ಜನಕ್ಕೆ ವಾಮಿಟಿಂಗ್ ಇರುತ್ತೆ, ಮೂಡ್ ಸ್ವಿಂಗ್ಸೇ ಇಲ್ಲ. ಕರೆಕ್ಟ್ ಇದೊಂದು ಹೇಳಿದ್ರು ಪ್ರೆಗ್ನೆನ್ಸಿ ನಂಗೆ ಮೂಡ್ ಸ್ವಿಂಗ್ಸೇ ಇಲ್ಲಿದೆಲ್ಲ ಹೋಗ್ತಾ ವೀಡಿಯೋಸಲ್ಲಿ ಹೇಳ್ತೀನಿ. ನನಗೆ ಆಶ್ಚರ್ಯ ಆಗುತ್ತೆ. ಬಟ್ ಫಸ್ಟೆಲ್ಲ ಹೆಂಗೆ ಆಡ್ತಿದ್ದೆ ಅಂದರೆ ಏನಪ್ಪ ದೇವ, ಅವೆಲ್ಲ ನೆನೆಸ್ಕೊಂಡ್ರೆ ಇದು ವಾವ್ ಅಂತ ಅನಿಸುತ್ತೆ. ನಾನು ನಂಬಿರೋ ದೇವರು. ನಾನು ಇವತ್ತಿಗೂ ನಾನು ಇಷ್ಟು ಹ್ಯಾಪಿಯಾಗಿದ್ದೀವಿ. ಸಪ್ರೇಟಾಗಿ ಬಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೇ ಒಂದಷ್ಟು ಒಳ್ಳೆ ವಿಚಾರಗಳಾಗಿದ್ದಾವೆ. ಇವಾಗ ನಾವೇನಾದರೂ ಇಷ್ಟು ಚೆನ್ನಾಗಿದ್ದೀವಿ, ಮನೇಲಿ ಇಷ್ಟು ನೆಮ್ಮದಿಯಾಗಿದ್ದೀವಿ ಅಂತಂದರೆ ನಾನು ನಂಬಿರೋ ದೇವರು. ಅದ್ರ ಬಗ್ಗೆ ನನಗೆ ಸಪ್ರೇಟ್ ಬ್ಲಾಗೇ ಮಾಡಬೇಕು ಅಂತ ಇಷ್ಟ. ಸೊ ಇದನ್ನು ಸಿಂಪ್ಟಮ್ಸ್ ಬಗ್ಗೆ ಎಕ್ಸ್ಪೀರಿಯೆನ್ಸ್
3 ಮಂತ್ಸ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತಂದರೆ ಇಂಜೆಕ್ಷನ್ಸು ಹೋಗೋ ವಾರ ವಾರ ಹಾಸ್ಕೊಬಾರದಂತೆ, ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟು, ಇದರಲ್ಲೇ 3 ಮಂತ್ಸ್ ಹೋಗಿದ್ದೇ ಗೊತ್ತಾಗಿಲ್ಲ ಹೇಳ್ಬೇಕಂದ್ರೆ. ಆ ಥರ ಇತ್ತು. ಬೇಗ ಫುಲ್ ಬೇಗ ಅಂದರೆ ಬೇಗ ಹೋಯಿತು 3 ತಿಂಗಳು. ಮತ್ತು ಬ್ಲಡ್ ಟೆಸ್ಟ್ ಮಾಡಿಸಿದ್ರು, ಶುಗರ್ ಟೆಸ್ಟ್ ಅಂತೆ. ಆಮೇಲೆ ಫಸ್ಟು ಬಂದುಬಿಟ್ಟು ಡೇಟಿಂಗ್ ಸ್ಕ್ಯಾನ್ ಅಂತ ಮಾಡ್ತಾರಲ್ಲ ಅದು. ಆಮೇಲೆ ಅದು 2 ಸ್ಕ್ಯಾನ್ ಮಾಡ್ರು 3 ತಿಂಗಳಲ್ಲಿ. 3 ಸ್ಕ್ಯಾನು ಫಸ್ಟ್ ಕನ್ಫರ್ಮೇಷನ್ಗೆ, ಆಮೇಲೆ ಹಾರ್ಟ್ ಬೀಟ್ಗೆ, ಆಮೇಲೆ NT ಸ್ಕ್ಯಾನ್ 3 ಸ್ಕ್ಯಾನ್ ಮಾಡಿದ್ರು. ಹಾಸ್ಪಿಟ್ಲಿಗೆ ಹೋಗೋದು ಬರೋದು ದಿನಗಳು ಹೋಗೋದು ಗೊತ್ತಾಗಿಲ್ಲ. ಸೊ ಬೇಗ ಕಳೆದೆ ನಾನು 3 ತಿಂಗಳು ಆರಾಮಾಗಿ ಈಸಿಯಾಗಿ ಹೋಯಿತು. 15 ದಿನ ಸ್ವಲ್ಪ ಕಷ್ಟ ಆಗಿದೆ. ಊಟ ಮಾಡೋದು, ನಾಷ್ಟ ಮಾಡೋದು, ಸ್ವಲ್ಪ ನಾಸಿಯಾ, ವಾಮಿಟಿಂಗು, ಸ್ವಲ್ಪ ಸುಸ್ತು ಜಾಸ್ತಿ ಇತ್ತು ನನಗೆ. ಸೊ ಇಷ್ಟು ಹೇಳ್ತಿದ್ದೀನಿ ಅಂತ ಅನ್ನಿಸ್ತಿದ್ಯಾ ಫ್ರೆಂಡ್ಸ್? ಇಷ್ಟು ನನಗಿದ್ದು. ತುಂಬ ಜನಕ್ಕೆ ಬೇರೆ ಬೇರೆ ಸಿಂಪ್ಟಮ್ಸ್ ಎಲ್ಲ ಇರ್ಬೋದು. ಸೊ ನಿಮಗೆ 3 ಮಂತ್ಸಲ್ಲಿ ಏನೇನು ಸಿಂಪ್ಟಮ್ಸ್ ಇತ್ತು ಹೇಳಿ ಕಮೆಂಟ್ ಹಾಕಿ. ಆ ಕಮೆಂಟ್ಸ್ ಓದೋರಿಗೆ ಕೂಡ ಹೆಲ್ಪ್ ಆಗ್ಬೋದು. ಸೊ ಈ ಥರ ಅದೇನೆ ಫುಲ್ಲು ಅಪೋಸಿಟ್ ನನಗೆ ಸಿಂಪ್ಟಮ್ಸ್ ಇರೋದು. ನೋಡೋಣ, ಭಗವಂತನಿಗೆ ಬಿಡೋಣ ಎಲ್ಲನೂ. ಸೊ ಇದು ನನ್ನ ಫಸ್ಟ್ ಟ್ರೈಮಿಸ್ಟರ್. ಏನಾದರೂ ಹೇಳ್ಬೇಕಿತ್ತಾ ಎಕ್ಸ್ಟ್ರಾ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಎಷ್ಟು ಸ್ಕ್ಯಾನ್ ಮಾಡಿದ್ದು ಹೇಳಿದೆ. ಬ್ಲಡ್ ಟೆಸ್ಟು, ಅದೇ ಥೈರಾಯ್ಡ್ ಥೈರಾಯ್ಡ್ ಅಲ್ಲ, ಶುಗರ್ ಟೆಸ್ಟು, ಆಮೇಲೆ HIV ಟೆಸ್ಟ್ ಮಾಡ್ತಾರಲ್ಲ ಅದೊಂದು ಟೆಸ್ಟ್ ಮಾಡ್ತಾರೆ ಬ್ಲಡ್ ಟೆಸ್ಟಲ್ಲಿ. ಕರೆಕ್ಟು. 3 ಮಂತ್ಸಲ್ಲಿ NT ಸ್ಕ್ಯಾನ್ ಮಾಡಿದಾಗ ಡಬಲ್ ಮಾರ್ಕರ್ ಬ್ಲಡ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಇಷ್ಟೆಲ್ಲ ಮಾಡಿಸ್ಲೇಬೇಕು ಫ್ರೆಂಡ್ಸ್. ಇವೆಲ್ಲ ನನಗೆ ಗೊತ್ತೇ ಇಲ್ಲ. ನನಗೆ ಇಲ್ಲೆಲ್ಲನೂ ಇನ್ನೂ ಡೀಟೇಲಾಗಿ ಪ್ರತಿಯೊಂದೂ ಎಷ್ಟು ಚೆನ್ನಾಗಿ ಫಾಲೋ ಅಪ್ ಮಾಡ್ತಾರೆ ಅಂತಂದರೆ ಇದನ್ನೆಲ್ಲ ನಿಜವಾಗ್ಲೂ ಮಾಡಿಸ್ಬೇಕು. ಬಟ್ ನಂಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೋ ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ಚೆನ್ನಾಗಿತ್ತು. ಬಟ್ ಆದರೂ ಇವೆಲ್ಲ ಇದೆಯಲ್ವ, ಇವೆಲ್ಲ ಯಾಕೆ ನಮಗೆ ಗೌರ್ಮೆಂಟಲ್ಲಿ ಪ್ರೊವೈಡ್ ಮಾಡಲ್ಲ ಅಂತ ನಾನು ನಿಜವಾಗ್ಲೂ ಇವತ್ತಿಗೂ ಗೊತ್ತಿಲ್ಲ. ಬಟ್ ದೇವರೇ ತೋರಿಸೋ ಹಾಸ್ಪಿಟ್ಲನ್ನು, ಚೆನ್ನಾಗಿರೋ ಹಾಸ್ಪಿಟ್ಲನ್ನು ಚೂಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ದುಡ್ಡು ಕಾಸು ಅವೆಲ್ಲನೂ ಸೆಕೆಂಡ್ರಿ ಫ್ರೆಂಡ್ಸ್. ಸಾಲ ಮಾಡಿ ಇವಾಗ ಸಾಲ ಮಾಡಿದ್ರು ಕೂಡ ತೀರಿಸೋ ಕೆಪಾಸಿಟಿ ಇದೆ, ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಕೈ ಕಾಲು ಎಲ್ಲ ಚೆನ್ನಾಗಿದೆಯಲ್ವ, ಇದಕ್ಕಿಂತ ಏನು ಬೇಕು? ಸೊ ಈ ಥರ ಯೋಚನೆ ಮಾಡಬೇಕು. ದುಡ್ಡು ಕಾಸು ಅಂತ ಮೊದಲು ಯೋಚನೆ ಮಾಡಿಲ್ಲ. ಆದ್ರೂ ಎಲ್ಲ ನಾರ್ಮಲಾಗಿರಬೇಕಾದ್ರೆ ಅನ್ನೋ ಥರ ನೆಗ್ಲಿಜೆನ್ಸಿನ ಅಥವಾ ಇಲ್ಲ ನಮ್ಗೆ ಇದು ಆಗಬೇಕಿತ್ತ, ನಮ್ಗೆ ಅದು ಗೊತ್ತಿಲ್ಲ, ಅದೆಲ್ಲ ಮಾತಾಡೋದು ಬೇಡ. ವಿ ಆರ್ ಹ್ಯಾಪಿ. ಸೊ ಹ್ಯಾಪಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟು ಸಿಂಪ್ಟಮ್ಸ್ ಇತ್ತು ನನಗೆ. ಸೊ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಸೆಕೆಂಡ್ ಟ್ರೈಮಿಸ್ಟರ್ ಅಂದರೆ 4, 5, 6 ತಿಂಗಳದ್ದು ಶೇರ್ ಮಾಡ್ಕೊತೀನಿ. ಅದು ಇನ್ನೂ ತುಂಬ ಚೆನ್ನಾಗಿದೆ. ತುಂಬ ಸಿಂಪಲಾಗಿ ಬರುತ್ತೆ, ಬಟ್ ತುಂಬ ಚೆನ್ನಾಗಿದೆ. ನನಗೆ ಫಸ್ಟ್ 3 ಮಂತ್ಸಲ್ಲಿ ಎಲ್ಲ ಆವಾಗಲೇ 3 ಮಂತ್ಸಲ್ಲೇ ಸ್ಟಾರ್ಟ್ ಆಗಿ ಗುಳ್ಳೆಗಳೆಲ್ಲ. ಇವಾಗೆಲ್ಲ ಮಕ್ಕಳ ಒಂದು ಗುಳ್ಳೆ ಇಲ್ಲ, ಚೆನ್ನಾಗಿದೆ ಗ್ಲೋ. 3 ಮಂತ್ಸಲ್ಲೇ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡ್ತು. ಬಿಕಾಸ್ ನನಗೆ ಹೊಟ್ಟೆ ಮೊದಲೇ ಲೈಟಾಗಿತ್ತು ಫ್ರೆಂಡ್ಸ್. ಅಲ್ಲ ಆಪ್ರೇಷನ್ ಆದಮೇಲೆ ಹೊಟ್ಟೆ ಬರುತ್ತೆ ಬಚ್ಚೋದು ಹಂಗೆ ಇತ್ತು. ನಾನು ಏನು ಎಕ್ಸಸೈಸ್ ಮಾಡಿರಲಿಲ್ಲ, ಬೆಲ್ಟ್ ಹಾಕಲಿಲ್ಲ, ಬಟ್ಟೆ ಕಟ್ಟಿರಲಿಲ್ಲ, ಏನೂ ಮಾಡಿರಲಿಲ್ಲ. ಆಲ್ರೆಡಿ ಅದು ಹೊಟ್ಟೆ ಇತ್ತಾ ಸ್ವಲ್ಪ 3 ಮಂತ್ಸಿಗೆಲ್ಲ ಸ್ವಲ್ಪ ಒಂದು ಚಿಕ್ಕ ಪಾಪು ಇರ್ತಲ್ವ, ಸೊ ಅದು ಸ್ವಲ್ಪ ಹಿಂಗೆ ಕಾಣ್ತಾನೆ ಇತ್ತು ನನಗೆ. 4-5 ಮಂತ್ಸ್ಗೆಲ್ಲ ಚೆನ್ನಾಗಿದ್ದಾಯಿತು. ಆಮೇಲೆ ಕರೆಕ್ಟ್ ಇನ್ನೊಂದು ಹೇಳ್ಬೇಕು, 3 ಮಂತ್ಸ್ ಒಳಗಡೆ ಗೌರ್ಮೆಂಟಲ್ಲಿ ಹೋಗ್ಬಿಟ್ಟು ಲೆಕ್ಕ ಕೊಡಬೇಕು. ಅದೇನದು RIV ನಂಬರ್, RCH ನಂಬರ್ ಅಂತ ಕೊಡ್ತಾರೆ. ಸೊ ಆ ನಂಬರ್ ಕೊಟ್ಟಾಗ ಗೌರ್ಮೆಂಟ್ ಕಡೆಯಿಂದ ಬೇಬಿಗೆ ಬರ್ತ್ ಸರ್ಟಿಫಿಕೇಟ್ನೂ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನು ಎಂಟ್ರಿ ಮಾಡಿಸೋದ್ರಿಂದ ನನಗೆ ಕಿಲ್ಕಾರಿ ಅಂತ ಹೇಳ್ಬಿಟ್ಟು ಕಾಲ್ ಕೂಡ ಬರುತ್ತೆ. ಎವ್ರಿ ಮಂತ್ ಮಾಡುತ್ತೆ. ಅತ್ತಿಗೆ ಅಣ್ಣ ಅಂತ ಮಾತಾಡ್ಸುತ್ತೆ. ಚೆನ್ನಾಗಿದೆ ಅದು. ಸೊ ಯಾರೆಲ್ಲ ಪ್ರೆಗ್ನೆನ್ಸಿ ಇದ್ದೀರಾ ಹೋಗಿ 3 ಮಂತ್ಸ್ ಒಳಗಡೆ ಕೊಟ್ಟರೆ ಒಳ್ಳೆಯದು. ರೇಷನ್ ಕೊಡ್ತಾರೆ ಮತ್ತು ಯಾವ TD ಇಂಜೆಕ್ಷನ್ಸ್ ಹಾಕ್ತಾರೆ. ಚೆಕಪ್ ಎಲ್ಲ ಮಾಡ್ಸೋಕೆ ಹೋಗಬೇಡಿ ಅಂದರೆ ನನ್ನ ಪ್ರಕಾರ. ನಂದು ವರ್ಸ್ ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಚೆನ್ನಾಗಿ ನೋಡ್ಸಿದ್ರೆ ದಯವಿಟ್ಟು ತೋರಿಸಿ. ನಿಮ್ಗೇನಾದ್ರು ಒಂದು ಚೂರು ಅನ್ಕಂಫರ್ಟಬಲ್ ಆಗ್ತಿದೆ, ಈ ಹಾಸ್ಪಿಟಲ್ ನಿಮ್ಗೆ ಯಾಕೋ ಸೂಟ್ ಆಗ್ತಾ ಇಲ್ಲ ಅಂತ ಅನಿಸಿದ್ರೆ, ನಿಮಗಿಂತ ನಿಮ್ಮ ಬಾಡಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರು ಬೇರೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಇಮಿಡಿಯೇಟಾಗಿ ಚೇಂಜ್ ಮಾಡಿಬಿಡಿ. ಸೊ ಇಷ್ಟು ಮಾತ್ರ ಹೇಳಬಲ್ಲೆ. ಆದರೆ ಆ ನಂಬರ್ಗೋಸ್ಕರ, ಬೇಬಿ ಬರ್ತ್ ಸರ್ಟಿಫಿಕೇಟ್ಗೋಸ್ಕರ ನೀವು ಗೌರ್ಮೆಂಟಲ್ಲಿ ಒಂದು ಲೆಕ್ಕ ಕೊಡಬೇಕು. ಸೊ ಆ ಥರ ಮಾಡ್ಕೊಳ್ಳಿ. ನಾನು ಮಾಡಿದ್ದೆ 4 to 5 ಮಂತ್ಸ್ ಆ ಟೈಮಲ್ಲಿ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ನನಗೇನೋ ಒಂದು ಹೇಳಿದ್ರು ಅವರು, ಅದೊಂದು ಕಾರಣಕ್ಕೆ ನಾನು ಟ್ರಾವೆಲಿಂಗ್ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ. ಸೊ ಅದೇನು ಇತ್ತು ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.